ಹಾಯ್ ಗೈಸ್, ಮೇರಿ ಟೈಲರ್ಸ್ಗೆ ವೆಲ್ಕಮ್ ಗೈಸ್. ಇವತ್ತು ಸ್ವೀಟ್ ಆರ್ಟ್ ನೆಕ್ ಫ್ರಂಟಲ್ಲಿ ಯಾವ ಥರ ಮಾರ್ಕ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಗೈಸ್. ನೋಡಿ ಗೈಸ್, ಇದು ಅಳತೆ ಬ್ಲೌಸು. ಇದು ಮೆಜರ್ಮೆಂಟ್ ಆಲ್ರೆಡಿ ನಾನು ಮಾಡಿದ್ದೀನಿ. ಲಾಂಗ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಶಾರ್ಟಾಗಿ ಇದು ಮಾಡ್ತಾಯಿದ್ದೀನಿ ಗೈಸ್. ನೋಡಿ, ನಾನು 5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಸ್ಲೀವ್ ಆರ್ಮಲ್ ಗೊತ್ತಿಲ್ಲ ಅಂತಿರಲ್ಲ ಗೈಸ್, ಒಂದು ಸಣ್ಣದೊಂದು ಟಿಪ್ಸ್ ಹೇಳ್ತೀನಿ ನೋಡಿ ಗೈಸ್. ಈ ಸ್ಲೀವ್ ಪಾಯಿಂಟಿಂದ ಇಲ್ಲಿಗೆ ನಾವು ಕ್ರಾಸ್ ಪಟ್ಟಿ ಕಾಣ್ತಾ ಇದೆಯಾ ಗೈಸ್. ನೋಡಿ, ಸ್ಲೀವ್ ಆರ್ಮಲ್ ಮಾರ್ಕ್ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋರಿಗೆ ಇದು ಹೊಸ ಮೆಥಡ್ ಅಂದ್ಕೊಳ್ಳಿ ಗೈಸ್. ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. 5 ಬರ್ತಾಯಿದೆ. ನಾನು ಇಲ್ಲಿ ಆರ್ಮಲನ್ನು 5 ಇಡ್ತೀನಿ ನೋಡಿ. ಇಲ್ಲಿ 3 ಇಂಚ್ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಡೌನಿಂಗ್ ಬಂದು 7 ಇಂಚು, ಇಲ್ಲಿ ಬಂದು 3 ಇಂಚಿಗೆ ತೊಗೊತಾ ಇದ್ದೀನಿ. ಇದು ಸ್ವೀಟ್ ಆರ್ಟ್ ನೆಕ್ ಅಲ್ಲ ಗೈಸ್, ಹಾಗಾಗಿ ಇದು ಎರಡೂ ಜಾಯಿಂಟ್ ಮಾಡ್ಕೊಬೇಕು. ಈ ಸ್ಕೇಲ್ ನಾನು ಯಾವಾಗೂ ಹೇಳ್ತಾ ಇರ್ತೀನಿ ಗೈಸ್, ಇದು ಸ್ಲೀವ್ ಶೇಪ್ಗೆ ಪರ್ಫೆಕ್ಟ್ ಆಗಿದೆ ಗೈಸ್. ನೋಡಿ, ನಾವು ಸ್ಲೀವ್ ಶೇಪ್ ತೆಗಿಯಕ್ಕೆ ಬರಲ್ಲ ಅನ್ನೋರು ಈ ಸ್ಕೇಲಲ್ಲಿ ಆರಾಮಾಗಿ ಮಾಡ್ಬೋದು. ಈಗ ನೋಡಿ ಗೈಸ್, ನಾವು ಇಲ್ಲಿ 7 ತೊಗೊಂಡಿದ್ದೀವಲ್ಲ ಗೈಸ್, ನಾವು ಇಲ್ಲಿಗೆ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ಯಾಕೆ ಅಂದರೆ ಇಲ್ಲಿಂದನೇ ನಾವು ಅದು ಶೇಪನ್ನ ತೆಗಿತೀವಿ. ಇಲ್ಲಿ ನೋಡಿ, ಇಲ್ಲಿ 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ಈ ಸ್ಕೇಲ್ನ ಈ ಥರ ಇಟ್ಕೊಂಡು ನೋಡಿ ಗೈಸ್, ಕಸ್ಟಮರು ಇದೇ ನೆಕ್ ಕೇಳಿದ್ದಾರೆ. ನೋಡಿ, ನಾವು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್. ಇಲ್ಲೂ ನೋಡ್ಕೊಂಬಿಡಿ ಗೈಸ್, ನಾನು ಇಲ್ಲಿ 5 ತೊಗೊಂಡಿದ್ದೆ ಶೋಲ್ಡ್ರು, ಹಾಗೆಯೇ ಆರ್ಮಲ್ 5 ಬಂದಿದೆ. ಇದನ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಗೈಸ್. ಫ್ರಂಟು ನಾರ್ಮಲ್ ನೆಕ್ಕು, ಬ್ಯಾಕು ಬೋಟ್ ನೆಕ್ ಕೇಳಿದ್ದಾರೆ ಕಸ್ಟಮರು. ನೋಡಿ ಗೈಸ್, ನೋಡಿ ಗೈಸ್, ಸ್ವೀಟ್ ಆರ್ಟ್ ನೆಕ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.